ರೇವಂತ್ ರೆಡ್ಡಿ ಅವರೇ, ನೀವು KCR ಅವರ ಗೆಳೆಯರಾಗಿದ್ರಿ. ಅವ್ರ ಜೊತೆ ತುಂಬಾ ಕೆಲಸ ಮಾಡಿದ್ದೀರಾ. ರಾಜಕೀಯದಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಆದ್ರೆ ಈ ನಡುವೆ ನೀವು ಎಂಥ ಭಾಷೆ ಬಳಸ್ತೀರಾ ಅದನ್ನ ನಾನ್ ನೋಡಿದ್ದೀನಿ. ನೀವ್ ಹೇಳ್ತೀರಾ, ನಮ್ಮ ಕಾರ್ಯಕರ್ತರು ನಿನ್ನ ಪ್ಯಾಂಟ್ ಬಿಚ್ತಾರೆ, ನಿನ್ನ ಶರ್ಟ್ ಬಿಚ್ತಾರೆ, ಜೊತೆಗೆ ನೀನ್ ಹಾಕಿರೋ ಅಂಡರ್ವೇರನ್ನೂ ಬಿಚ್ತಾರೆ, ಬೆತ್ತಲೆ ಮಾಡ್ತೀವಿ. ಇಲ್ಲ ಇಲ್ಲ, ಇದು ಹೇಗೆ ಅಂದ್ರೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಡೋದು. KCR ಅವರು ಒಂದು ದಿನ ಏನ್ ಹೇಳಿದ್ರು ಗೊತ್ತಾ? ಮುಖ್ಯಮಂತ್ರಿಯಿಂದ ಹಿಡಿದು ಇಡೀ ಕಾಂಗ್ರೆಸ್ನ ಎಲ್ಲ ರಾಜಕೀಯ ವ್ಯಕ್ತಿಗಳು ಸೇರಿದ್ರು ಕೂಡ ನನ್ನ ಕೂದಲನ್ನ ಕಿತ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಹೀಗಂತ ಹೇಳಿದಾಗ ಅವರು, ನೋಡಿ ಇವ್ರೇ, ನಾವು ಸುಮ್ಮನೆ ಇರೋದ್ರಿಂದ ನೀವು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು. ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಚಡ್ಡಿನೂ ನಾವು ಬಿಚ್ಚಿ ತೋರಿಸ್ತೀವಿ. ನೀವು ಒಂದು ತಾರೀಖನ್ನ ಹೇಳಿ, ನೀವೊಂದು ತಾರೀಖ್ ಹೇಳಿ, ನಾನು ಆ ತಾರೀಖ್ಗೆ ಬರ್ತೀನಿ, ಜೊತೆಲಿ ಕಾರ್ಯಕರ್ತರನ್ನ ಕರ್ಕೊಂಡು ಬರ್ತೀನಿ, ಅವಾಗ ನೋಡೋಣ ಏನಾಗತ್ತೆ ಅಂತ. ಇದರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ ರಜತ್ ಶರ್ಮಾ ಅವರೇ. ಅಲ್ಲ, ಅವರು ಕೂದ್ಲಿನ ಬಗ್ಗೆ ಮಾತಾಡಿದ್ರೆ ನೀವು ಚಡ್ಡಿ ಬಗ್ಗೆ ಹೇಳ್ತಿದ್ದೀರಾ, ಸರಿಯಲ್ಲ? ರಜತ್ ಶರ್ಮಾ ಅವರೇ, ನೀವು ಹಿಂದಿಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ಹಿಂದಿಲಿ ಉತ್ತರ ಕೊಡ್ತಾ ಇದ್ದೀನಿ. ನಾನು ತೆಲುಗುಲಿ ಹೇಳಿದ್ರೆ ನಿಮ್ಗೇನು ಅರ್ಥನೇ ಆಗೋದಿಲ್ಲ. ಈಗ KCR ಅವರು ಯಾವ ಭಾಷೆನ ಬಳಸಿದ್ರು ಅವರು, ನಾನು ಅದೇ ಭಾಷೆನೇ ಬಳಸಿ ಉತ್ತರ ಕೊಟ್ಟಿದ್ದೀನಿ.